ವೆಲ್ಕಮ್ ಬ್ಯಾಕ್. ನಂಜನಗೂಡಿನ ಕವಲಂದೆ ಗ್ರಾಮದಲ್ಲಿ ಕಿಡಿಗೇಡಿಗಳು ಯಾವ ತರ ದೇಶದ್ರೋಹದ ಕೃತ್ಯ ಮಾಡಕ್ ಹೊರಟಿದ್ರು, ಸೊ ಆ ವಿಡಿಯೋ ಸಮೇತ ನಿಮ್ಗೆ ಎಕ್ಸ್ಪ್ಲೇಷನ್ ಅನ್ನ ಬ್ರೇಕ್ ಮುಂಚೆ ಇನ್ ಡೀಟೇಲ್ ಕೊಡ್ತಾ ಇದ್ವಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಈ ದೂರು ಕೊಟ್ಟಂತ ಕಪಿಲೇಶ್ ಅವರೇ, ನಗರಸಭಾ ಸದಸ್ಯರು, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಪಿಲೇಶ್ ಅವರೇ, ಈ ವಿಷಯ ಯಾವಾಗ ನಿಮ್ ಗಮನಕ್ಕೆ ಬಂತು? ಮೇಡಮ್, ನಿನ್ನೆ ಮಧ್ಯಾಹ್ನ ಅಥವಾ ಬೆಳಗ್ಗೆ ಸುಮಾರು 10:30-11 ಗಂಟೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಯ್ತು. ನಿಜಕ್ಕೂ ನಮ್ಗೆಲ್ಲ ಆಶ್ಚರ್ಯ ಆಯ್ತು, ಆಘಾತ ಆಯ್ತು. ಏನ್ ಈ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ಎತ್ತ ಸಾಕ್ತಾ ಇದೆ ನಮ್ಮ ದೇಶ. ಈ ಕಿಡಿಗೇಡಿಗಳು ಈ ರೀತಿ ಭಾರತವನ್ನ ಪಾಕಿಸ್ತಾನಕ್ಕೆ ಹೋಲಿಸ್ತಾ ಇರೋದು ನೋಡಿ ನಮ್ಗೆಲ್ಲ ಆತಂಕನೂ ಆಯ್ತು, ಭಯನೂ ಆಯ್ತು. ಏನ್ ಈ ತರ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅನ್ನೋದೊಂದು ಆತಂಕ ಸೃಷ್ಟಿ ಆಯ್ತು ಮೇಡಮ್ ನಮ್ಗೆ. ತಕ್ಷಣ ನಾವೇನ್ ಮಾಡಿದ್ವಿ, ಎಲ್ಲ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡಿದಾಗ ಒಂದು ದೂರು ನೀಡೋಣ ಅಂತ ನಿರ್ಧಾರಕ್ಕೆ ಬಂದು ನಂಜನಗೂಡು ಕವಲಂದೆ ಠಾಣೆಯಲ್ಲಿ ದೂರು ನೀಡಿದೀವಿ ಮೇಡಮ್. ಓಕೆ, ಈಗ ಆ ವ್ಯಕ್ತಿಗಳು ಯಾರು ಮಾತನಾಡಿದವರು ಅಂತ ಇನ್ನೂ ಗೊತ್ತಾಗಿಲ್ಲ, ಒಂದು ಕ್ಲಾರಿಟಿ ಇಲ್ಲ ಅಲ್ವಾ? ಇನ್ನು ಕ್ಲಿಯರ್ ಆಗಿ ಗೊತ್ತಾಗಿಲ್ಲ ಮೇಡಮ್. ಬಟ್ ಆ ವಿಡಿಯೋಲಿ ಒಬ್ಬ ವ್ಯಕ್ತಿ ಕರಿ ಶರ್ಟ್ ಧರಿಸಿರೋ ಒಬ್ಬ ವ್ಯಕ್ತಿ ಆ ಸಮಾವೇಶಗೊಂಡಿದ್ದಲ್ಲ ಜನ, ಆ ಗುಂಪಿಂದ ಈ ಕಡೆಗೆ ಬಂದು ಆ ವಿಡಿಯೋ ಮಾಡ್ತಾ ಇರೋನ್ ಹತ್ರ ಬಂದು ಮಾತಾಡ್ತಾನೆ. ಸೊ ಆ ವ್ಯಕ್ತಿನ ನಾವು ರೌಂಡ್ ಅಪ್ ಮಾಡಿ ಪೊಲೀಸ್ನವ್ರು ಅವನ್ನ ಬಂಧಿಸಿ ಅವನ ಮುಖಾಂತರ ಆ ವಿಚಾರ ಯಾರು ವಿಡಿಯೋ ಮಾಡಿದವನು ಅಂತ ವಿಚಾರನ ತಿಳ್ಕೊಬಹುದು ಮೇಡಮ್. ಸರಿ, ಮತ್ತೆ ಆ ಭಾಗದಲ್ಲಿ ಫಸ್ಟ್ ಅದು ವೈರಲ್ ಆಗಿದ್ದು ಅಲ್ವಾ ನಿಮ್ ಗಮನಕ್ಕೆ ಬಂದಂಗೆ? ಅದ್ರಲ್ಲಿ ಏನಾದ್ರೂ ಪೋಸ್ಟರ್ ಹಾಕಿರ್ತಾರಲ್ಲ, ಅಂದ್ರೆ ಆ ವಿಡಿಯೋ ಮೇಲೆ ಏನಾದ್ರು ಕ್ಯಾಪ್ಷನ್ ಕೊಟ್ಟಿರ್ತಾರಲ್ಲ, ಅದೇನಾದ್ರೂ ನಿಮ್ ಗಮನಕ್ಕೆ ಬಂತ ಏನೇನ್ ಬರ್ದಿದ್ರು ಅಂತ? ಇಲ್ಲ ಮೇಡಮ್, ನಿನ್ನೆ ಏನಾಯ್ತು, ಅದು ವೈರಲ್ ಆದ ತಕ್ಷಣ ಎಲ್ಲರೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಅವರು ಇವರೆಲ್ಲರನ್ನ ಅದನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ತರ ಕೌಲಂದೆನ ಛೋಟಾ ಪಾಕಿಸ್ತಾನ ಅಂತ ಕರೆಯುವ ಮೂಲಕ ನಮ್ಮ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ, ದೇಶಕ್ಕೆ ಏನು ದೇಶದ ವಿರುದ್ಧನೇ ಇವರು ಮಾತಾಡುವಂತ ಸ್ಥಿತಿಗೆ ತಲುಪಿದ್ದಾರೆ ಅನ್ನೋದನ್ನ ಪ್ರಸ್ತಾಪ ಮಾಡಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮಗ್ ತಲುಪಿದಂಗೆ ಆಕ್ಚುಲಿ ನಾನ್ ಕೇಳ್ತಿರೋದು, ಈ ವಿಡಿಯೋ ಯಾರು ಮಾಡಿದ್ದಾರೆ, ಬಹುಶಃ ಅವ್ರು ಪೋಸ್ಟ್ ಮಾಡುವಾಗನು ಅದಕ್ಕೊಂದು ವಿಡಿಯೋ ಕ್ಯಾಪ್ಷನ್ ಕೊಟ್ಟಿರಬಹುದು ಅಂತ ಕಾಣಿಸುತ್ತೆ. ಸೊ ಅದ್ರ ಬಗ್ಗೆ ಬಹುಶಃ ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ. ನಿಮ್ ಚಾನಲ್ ಅಲ್ಲೂ ನಾನು ಬೆಳಗ್ಗೆ ನೋಡಿದೆ, ಚೇತನ್ ಅವ್ರು SP ಅವರು ಮಾತಾಡ್ತಾ ಹೇಳಿದ್ದಾರೆ, ಇದನ್ನ ಒಂದು ಅಬ್ಜೆಕ್ಷನಬಲ್ ಕಂಟೆಂಟ್ ಇರೋದ್ರಿಂದ ಇದನ್ನ ನಾವು ತನಿಖೆಗೆ ಒಳಪಡಿಸಿ ಆದಷ್ಟು ಬೇಗ ತಪ್ಪಿತಸ್ಥರನ್ನ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ಇದು ನಮ್ಮ ಆಗ್ರಹ ಕೂಡ ಆಗಿದೆ ಮೇಡಮ್. ಈಗ ಕವಲಂದೆದ್ದು ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂತು, ಬಟ್ ಅದೇ ನೀವ್ ಹೇಳ್ದಂಗೆ ತನಿಖೆ ಮಾಡಿದ್ಮೇಲೆ ಅದು ಎಲ್ಲಿದ್ದು ಅಂತ ಪ್ರಾಪರ್ ಆಗಿ ಗೊತ್ತಾಗುತ್ತೆ. ಬಟ್ ಆ ವಿಡಿಯೋ ನೋಡಿದಾಗ ಸೊ ಅಲ್ಲಿ ಕೆಲವೊಂದು ಕನ್ನಡದ ಅಕ್ಷರಗಳನ್ನು ನಾವು ನೋಡ್ತಾ ಇದೀವಿ. ನಿಮಗೆ ಶೋರ್ ಇದೆಯಾ ಇದು ನಿಮ್ದೆ ನಂಜನಗೂಡಿನ ಒಂದು ಗ್ರಾಮ ಅಂತ? ಖಂಡಿತ ಮೇಡಮ್, ಛೋಟಾ ಪಾಕಿಸ್ತಾನ್ ಅಂತ ಅಲ್ಲಿ ಕೂಗ್ತಾರೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಕವಲಂದೆ ಗ್ರಾಮ ಪಂಚಾಯತಿನೂ ಕಾಣಿಸ್ತದೆ ಅದರಲ್ಲಿ. ಆದ್ರಿಂದ ಇದು ಕವಲಂದೇಲೆ ನಡೆದಿರುವಂತ ಘಟನೆ. ಆದಷ್ಟು ಬೇಗ ತಪ್ಪಿತಸ್ಥರನ್ನ ಬಂಧಿಸಬೇಕು, ಕಠಿಣವಾದ ಕ್ರಮ ಜರುಗಿಸಬೇಕು. ಮುಂದೆ ಯಾರು ಈ ತರ ಕೃತ್ಯಗಳನ್ನ ಎಸಗಬಾರದು ಅನ್ನೋ ರೀತಿಯಲ್ಲಿ ಇವ್ರ ಮೇಲೆ ಕೂಡಲೇ ಬಂಧಿಸಿ ಕಠಿಣ ಕ್ರಮ ಜರುಗಿಸಬೇಕು ಅಂತ ನಮ್ಮ ಆಗ್ರಹ ಇದೆ ಮೇಡಮ್. ಬಹುಶಃ ನಿಮ್ಗೆ ಆ ಊರಿನ ಐಡಿಯಾ ಇದೆ ಅಂತ ನಾನು ಭಾವಿಸ್ತೀನಿ. ನೀವ್ ಹೇಳ್ದಂಗೆ ಅಲ್ಲಿ ಗ್ರಾಮ ಪಂಚಾಯತ್ ಮುಂದೆ ಬಂದ್ ಅಲ್ಲಿ ಬಹುಶಃ ರಂಜಾನ್ ಇರಬಹುದು ಅಂತ ಕಾಣಿಸುತ್ತೆ. ಅಲ್ಲೆಲ್ಲ ಜನ ಜಮಾವಣೆ ಆಗಿದ್ದಾರೆ ಮುಸ್ಲಿಮರು. ಅಲ್ಲಿ ಸುತ್ತಮುತ್ತ ಏನಾದ್ರು ಮಸೀದಿ ಇತ್ತಾ? ಮಸೀದಿ ಇದೆಯಾ ಮೇಡಮ್? ಅಲ್ಲಿ ಮಸೀದಿ ಆ ಕಡೆಗೆ ಜನ ಎಲ್ಲ ಪ್ರಾರ್ಥನೆ ಮಾಡಿ ವಾಪಸ್ ತೆರಳುವ ಮುನ್ನ ಸಮಾವೇಶಗೊಂಡು ಅವ್ರ ಒಂಥರ ಶಕ್ತಿ ಪ್ರದರ್ಶನ ಮಾಡ್ಬೇಕಲ್ಲ, ಆತರ ಏನೋ ಮಾಡಕ್ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಈ ಕಿಡಿಗೇಡಿಗಳು ಈ ರೀತಿ ಪಾಕಿಸ್ತಾನಕ್ಕೆ ನಮ್ಮ ಭಾರತವನ್ನು ಹೋಲಿಸಿ ಅವಮಾನ ಮಾಡಿರುವಂತ ಘಟನೆ ನಡೆದಿದೆ ಮೇಡಮ್. ನಮ್ಮ ದೇಶಕ್ಕೆ ನಿಮ್ಗೆ ಗೊತ್ತಿದೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕ್ರೈಸ್ತರು, ಮುಸ್ಲಿಮ್ರು, ಮೊಘಲರು ಎಲ್ಲ ದಾಳಿ ಮಾಡಿದಾಗ್ಲೂ ಸಹ ಈ ದೇಶನೇನು ಅಲ್ಲಾಡ್ಸಕ್ಕಾಗ್ಲಿಲ್ಲ. ಪಾಕಿಸ್ತಾನ ನಿಮ್ಗೆ ಗೊತ್ತಲ್ಲ, 1947-50 ಆಸ್ಪಾಸ್ನಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇವತ್ತು ಪಾಕಿಸ್ತಾನದ ಸ್ಥಿತಿ ಏನಾಗಿದೆ ಅಂತ ನಮ್ಗೆಲ್ಲ ಗೊತ್ತಿದೆ, ಅದು ಹೇಳೋದೇನ್ ಬೇಡ. ಅಂತ ಪಾಕಿಸ್ತಾನಕ್ಕೆ ನಮ್ ದೇಶನ ಹೋಲಿಸೋದು ನಿಜಕ್ಕೂ ಒಂದು ದುರದೃಷ್ಟಕರ ಸಂಗತಿ ಅಂತ ನಾನು ಭಾವಿಸ್ತೀನಿ ಮೇಡಮ್. ಓಕೆ, ಫೈನ್. ನೋಡೋಣ ಕಪಿಲೇಶ್ ಅವ್ರೆ, ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಕಂಪ್ಲೇಂಟ್ ಆಧರಿಸಿ FIR ಆಗಿದೆ. ನೆಕ್ಸ್ಟ್ ತನಿಖೆ ಹೆಂಗ್ ನಡೆಸ್ತಾರೆ ಪೊಲೀಸ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ.